ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬರ್ಸ್ಗೆ ಒಂದು ಯೋಚನೆ ಯಾವಾಗಲೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಯಾಕೆ ಅಂತಂದರೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ಲುಕ್ ಇಲ್ಲ, ನಾನು ಯಾರೂ ಇಷ್ಟಪಡಲ್ಲ, ನನ್ನ ಕ್ಯಾಮ್ರಾ ಮುಂದೆ ಬಂದರೆ ನಾನು ಚೆನ್ನಾಗಿ ಕಾಣಲ್ಲ, ನನಗೆ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನನ್ನ ಅಲ್ಲಿ ಚೆನ್ನಾಗಿಲ್ಲ, ನನ್ನ ಮೂಗು ಚೆನ್ನಾಗಿಲ್ಲ, ನನ್ನ ಕಣ್ಣು ಚೆನ್ನಾಗಿಲ್ಲ, ನನ್ನ ಕಲರೇ ಇಲ್ಲ ಅಂತ ಅಂದ್ಕೊಂಡು ತುಂಬ ಜನ ಹಿಂದೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದರೆ ಇವಾಗ ನೋಡ್ತಾ ಇರ್ತಾರೆ, ತುಂಬ ಜನ ಯೂಟ್ಯೂಬರ್ಸ್ನ ನೋಡ್ತಾ ಇರ್ತಾರೆ. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಆಳ್ತಾರವ್ರನ್ನ ನೋಡ್ತಾ ಇರ್ತಾರೆ. ತುಂಬ ಜನ ಯೂಟ್ಯೂಬರ್ಸ್ ಇರ್ತಾರೆ, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್, ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವಂಥ ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇರ್ತಾರೆ. ಅವ್ರ ಹತ್ರ ಒಳ್ಳೆ ಕ್ಯಾಮ್ರಾ ಇರುತ್ತೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಒಳ್ಳೆ ಫೋನ್ಸ್ಗಳಿರುತ್ತೆ. ಓಕೆ, ಸೊ ನೋಡೋದಕ್ಕೆ ಚೆನ್ನಾಗಿರ್ತಾರೆ. ಸೊ ಅದರಿಂದ ತುಂಬ ಜನ ಹೊಸ ಯೂಟ್ಯೂಬರ್ಸ್ ಏನಂತ ಅಂದ್ಕೊಳ್ತಾರೆ ಅಂತಂದರೆ, ಇವರೆಲ್ಲ ಚೆನ್ನಾಗಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ನಾವೆಲ್ಲ ಚೆನ್ನಾಗಿಲ್ಲ, ನಾವು ಬಂದರೆ ಏನು ಚೆನ್ನಾಗಿರುತ್ತೆ. ಸೊ ಅದರಿಂದ ತುಂಬ ಜನ ಹಿಂದಕ್ಕೆ ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಆ ಥರ ಒಂದು ಯೋಚನೆ ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗೊಂದು ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹಿಂಗೆ ಅನ್ಕೋತಾ ಇದ್ದೆ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ನಾನು ಒಳ್ಳೆ ಕಲರ್ ಇಲ್ಲ, ಎಷ್ಟೇ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂದ್ಕೊಂಡು ವೀಡಿಯೋಸ್ಗಳನ್ನೇ ಮಾಡ್ತಿರಲಿಲ್ಲ. ಅದಾದಮೇಲೆ ನಾನು ವೀಡಿಯೋಸ್ಗಳು ಮಾಡಿದ್ಮೇಲೆ ಕೆಲವೊಂದು ಜನ ಕಮೆಂಟ್ಸ್ ಮಾಡೋರು, ಅದು ಬಿಡಿ, ಅದು ಮಾಡೇ ಮಾಡ್ತಾರೆ. ಓಕೆ, ನೀನು ಎಕ್ಸ್ಪ್ಲನೇಷನ್ ಚೆನ್ನಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರು. ಸೊ ಏನಕ್ಕೆ ಹಿಂಗೆ ಕಮೆಂಟ್ ಮಾಡ್ತಾರೆ? ಆಯಿತು, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ವೀಡಿಯೋಸ್ಗಳನ್ನ ಜಾಸ್ತಿ ಮಾಡೋಕೆ ಅಪ್ಲೋಡ್ ಮಾಡಿದೆ, ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿದೆ. ಇವಾಗ ನನ್ನ ಚಾನಲ್ ವೀಡಿಯೋಸ್ಗಳನ್ನ ನೋಡ್ತಾರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ವಾ? ಸೊ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಒಂದು ತಿಂಗಳಿಂದ ನಾನು ಕರೆಕ್ಟಾಗಿ ಕ್ಯಾಮ್ರಾ ಮುಂದೆ ನೀಟಾಗಿ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ. ಕಂಟೆಂಟ್ ಮಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ, ಎಲ್ಲ ಚೆನ್ನಾಗಿದೆ, ಮಾತು ಗೀತಲೆಲ್ಲ ಚೆನ್ನಾಗಿದೆ. ಆದರೆ ನಾನು ಕ್ಯಾಮ್ರಾ ಮುಂದೆ ಹೆಂಗೆ ಬಂದು ಕೂತ್ಕೋತಾ ಇದ್ದೀನಿ ಅಂತಂದರೆ ಕರೆಕ್ಟಾಗಿ ತಲೆ ಬಾಚಿರಲ್ಲ. ಓಕೆ, ಆಮೇಲೆ ಹೆಂಗೆಂಗೋ ಕೂತ್ಕೊಂಡಿರೋದು. ಓಕೆ, ಸೊ ಆಮೇಲೆ ವಿಚಿತ್ರ ಟೋಪಿ ಎಲ್ಲ ಹಾಕೊಂಡಿರೋದು. ಈ ಟೋಪಿ ಇಟ್ಟಿದ್ದೀನಿ ನೋಡಿ, ಈ ಟೋಪಿ ಹಾಕೊಂಡಿರ್ತೀನಿ ಜಾಸ್ತಿ ರೀಸೆಂಟಾಗಿ ಒಂದು ತಿಂಗಳಿಂದ. ಯಾಕೆ ಹಾಕೋತಾ ಇದ್ದೀನಿ ಇದನ್ನು ಯಾಕೆ ಹಾಕೋತಾ ಇದ್ದೀನಿ? ಆಮೇಲೆ ಯಾಕೆ ನಾನು ಕರೆಕ್ಟಾಗಿ ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ? ವೀಡಿಯೋಸ್ ಮಾಡ್ತಾಯಿದ್ದೀನಿ, ಕಂಟೆಂಟ್ ಕೊಡ್ತಾಯಿದ್ದೀನಿ, ಅದೆಲ್ಲ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ನಾನು ಮಾಡ್ತಾಯಿದ್ದೀನಿ, ಅದ್ರ ಕಾನ್ಫಿಡೆನ್ಸ್ ನನಗಿದೆ. ನೋಡೋಕ್ಕೆ ಕರೆಕ್ಟಾಗಿ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿಲ್ಲ. ಆಮೇಲೆ ಏನಂತಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸ್ವಲ್ಪ ತಲೆ ಬಾಚ್ಕೊಂಡು ನೀಟಾಗಿ ಶಿಸ್ತಾಗಿ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ನನ್ನ ಕೈ ಏಟಾಗಿದೆ, ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಹೆಂಗಾರ ಕಾಣಲಿ. ಅಯ್ಯೋ, ನಮ್ಮ ವೀಡಿಯೋದಲ್ಲಿ ನೋಡ್ಬಿಟ್ಟು ನನಗೇನು ಎಣ್ಣೆ ಹುಡುಕೊಡ್ತಿದ್ರು? ಯಾರು ಪ್ರಪೋಸ್ ಮಾಡೋಕ್ಕೆ ಬರ್ತಿದ್ರು ನನಗೆ? ಹೇಳಿ, ಪ್ರಪೋಸ್ ಮಾಡೋಕ್ಕೆ ಬರ್ತಿದ್ರು ನನಗೆ ವೀಡಿಯೋ ನೋಡ್ಬಿಟ್ಟು. ಲಕ್ಕೇಶ್ ಚೆನ್ನಾಗಿದ್ದಾರೆ, ಹೆಣ್ಣು ಕೊಡೋಣ ಅಂತ ಯಾರು ಇದು ಮಾಡೋಕ್ಕೆ ಬರ್ತಾರೆ? ಅಲ್ಲ, ಅದಲ್ಲ ನಮ್ಮ ಉದ್ದೇಶ. ಸೊ ಆದ್ದರಿಂದ ಫೇಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಹೆಂಗಾರ ಕಾಣಲಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈಗಲೂ ನೋಡ್ತಾರೆ ನನ್ನ ವೀಡಿಯೋನ, ನಾನು ಚೆನ್ನಾಗಿ ಕಾಣ್ತಾಯಿಲ್ಲ ಅಂದರೂ ನೋಡ್ತಾ ಇದ್ದಾರೆ. 1000 ಜನ ನೋಡ್ತಾ ಇದ್ದಾರೆ. ಏನು ಸುಮ್ಮನೆ ನೋಡ್ತಾವ್ರ? ತಲೆ ಕೆಟ್ಟೈತೆ ಅವ್ರಿಗೆ ನೋಡೋಕ್ಕೆ ಅಲ್ವಾ? ಸೊ ಯೂಟ್ಯೂಬರ್ಸ್, ಹೊಸ ಯೂಟ್ಯೂಬರ್ಸ್ ನೋಡಿ, ನೀವು ಚೆನ್ನಾಗಿಲ್ಲ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ನಾನು ಆಡ್ಕೋತಾರೆ ಯಾರೋ ಬಂದರೆ, ನಾನು ಕಪ್ಪಗಿದ್ದೀನಿ, ಓಕೆ, ನಾನು ಎಷ್ಟು ಚೆನ್ನಾಗಿಲ್ಲ, ಒಳ್ಳೆ ಬಟ್ಟೆ ಇಲ್ಲ, ನನ್ನ ಹತ್ರ ಒಳ್ಳೆ ಫೋನ್ ಇಲ್ಲ, ಒಳ್ಳೆ ಕ್ಯಾಮ್ರಾ ಇಲ್ಲ, ಅದು ಇದು ಅಂತ ನೀವು ಹಿಂದೂ ಕೂತ್ಕೊಂಡ್ರೆ ನಿಮ್ಮ ಹಿಂದೆನೇ ಇರ್ತೀರ ನೀವು. ಆಯಿತಾ? ಹಿಂದೆನೇ ಇದ್ಬಿಡ್ತೀರಾ. ಬನ್ನಿ, ಅದನ್ನೆಲ್ಲ ಫೇಸ್ ಮಾಡಿ ಬನ್ನಿ. ಈಗ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಮಾಡ್ತಾಯಿಲ್ವಾ? ಕೈ ಅದ್ರ ಪಾಡಿಗೆ ಅದಾಗಿರುತ್ತೆ. ನನ್ನ ತಲೆ ಬಚ್ಚಕ್ಕಾಗ್ತಾಯಿಲ್ಲ. ಏನಕ್ಕಂತಂದರೆ ಈಗ ಕೈಯಿಂದ ಈಗ ಬಲಗೈಗಾಗಿರೋದು ಇದು. ಓಕೆ, ನೀಟಾಗಿ ತಲೆ ಬಚ್ಚಕ್ಕಾಗ್ತಾಯಿಲ್ಲ. ತಲೆ ಬಚ್ಚಕ್ಕಾಗದಿರುವಂಥ ಸಮಯದಲ್ಲಿ ಏನು ಮಾಡ್ತೀನಿ ಹೇಳಿ? ಶಿಸ್ತಾಗಿ ಬಂದು ಈ ಟೋಪಿ ಹಾಕೊಂಡು ಕೂತ್ಕೊಬಿಟ್ಟು ಹೇಳಿ ಬಾಸ್ ಅಂತಂತೀನಿ. ಸೊ ಮ್ಯಾಟ್ರ್ ಆಗಲ್ಲ ನಾವು ಹೆಂಗೆ ಕಾಣ್ತೀವಿ, ನಮ್ಮ ಲುಕ್ ಹೆಂಗಿದೆ, ಅಥವಾ ನಮ್ಮ ಕಲರ್ ಹೆಂಗಿದೆ, ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಹೆಂಗಿದ್ರು ನೋಡ್ತಾರೆ ಜನಗಳು. ಒಟ್ಟಿನಲ್ಲಿ ನೀವು ಕಂಟೆಂಟ್ ಕೊಡಬೇಕು, ವೀಡಿಯೋಸ್ಗಳು ಮಾಡಬೇಕು ಅಷ್ಟೇ. ಆಯಿತಾ? ಸೊ ಆದ್ದರಿಂದ ಯೂಟ್ಯೂಬರ್ಸ್ ಡಿಮೋಟಿವೇಟ್ ಆಗಬೇಡಿ. ಓಕೆ, ನೀವು ಹೆಂಗಾರ ಕಾಣಿ, ಬನ್ನಿ ವೀಡಿಯೋಸ್ಗಳಲ್ಲಿ, ಕ್ಯಾಮ್ರಾ ಮುಂದೆ ಬನ್ನಿ, ಕ್ಯಾಮ್ರಾ ಮುಂದೆ ಮಾತಾಡಿ. ಓಕೆ, ನಿಮ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ವಾ? ಸ್ವಲ್ಪ ದಿನ ವೆಯ್ಟ್ ಮಾಡಿ, ಧೈರ್ಯ ಬರುತ್ತೆ, ತಾಕತ್ತು ಬರುತ್ತೆ, ದಮ್ ಎಲ್ರಿಗೂ ಇರುತ್ತೆ. ವೆಯ್ಟ್ ಮಾಡಿ, ಬರುತ್ತೆ, ಎಲ್ಲ ಬರುತ್ತೆ. ಸೊ ಆದ್ದರಿಂದ ಯೂಟ್ಯೂಬರ್ಸ್ ಟೆನ್ಷನ್ ಮಾಡ್ಕೋಬೇಡಿ, ವೀಡಿಯೋಸ್ಗಳನ್ನ ಮಾಡಿ. ಓಕೆ, ರೋಟೀನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗುತ್ತೆ. ಓಕೆ, ನೀವು ಫೇಸ್ ಹಂಗೆ ಕಾಣುತ್ತೆ, ಹಿಂಗೆ ಕಾಣುತ್ತೆ ಅಂದ್ಕೊಂಡು ನೀವು ಹಿಂದೆ ಮುಂದೆ ಇದು ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ. ಆಯಿತಾ? ಯೂಟ್ಯೂಬರ್ ಆಗೋಕ್ಕಾಗಲ್ಲ. ಹಂಗಾಗಿದ್ದಿದ್ರೆ ನಾನು ಇಷ್ಟೋದರಲ್ಲಿ ಸಬ್ಸ್ಕ್ರೈಬರ್ಸು ಮಾಡೋಕ್ಕಾಗ್ತಿರಲಿಲ್ಲ, ಇವತ್ತು ನಾನು ವೀಡಿಯೋನೂ ಮಾಡ್ತಿರಲಿಲ್ಲ. ಮಾಡ್ತಲ್ವಾ? ನನ್ನ ವೀಡಿಯೋಸ್ ನೋಡ್ತಲ್ವಾ? ಕೈಗೆ ಬ್ಯಾಂಡೇಜ್ ಸುತ್ಕೊ ಬಂದು ಕೂತಿದ್ರು ಕೂಡ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ? ಕಂಟೆಂಟ್ ಕೊಡ್ತಾಯಿದ್ದೀನಿ, ಅವ್ರ ಕಂಟೆಂಟ್ ಸಾಕು. ನಾವು ಹೆಂಗೆ ಕಾಣ್ತೀವಿ ಅದೆಲ್ಲ ಬೇಕಾಗಿಲ್ಲ. ತುಂಬ ಜನ ಕಮೆಂಟ್ಸ್ ಮಾಡ್ತಾರೆ, ಬ್ರೋ ಹೆಂಗಾರ ಕಣಿ ಬ್ರೋ, ನಮಗೇನು, ಒಟ್ಟು ನೀವು ಕಂಟೆಂಟ್ ಕೊಡ್ತಾಯಿದ್ದೀರಲ್ಲ ಅದೇ ಸಾಕು ಬ್ರೋ, ಅದೇ ಖುಷಿ ನಮಗೆ ಅಂತಂತಾರೆ ಅಷ್ಟೇ. ಸೊ ಇದನ್ನ ಇಟ್ಕೊಳ್ಳಿ ಮೈಂಡಲ್ಲಿ, ಯೂಟ್ಯೂಬಲ್ಲಿ ಆರಾಮಾಗಿ ಮುಂದುವರೋದು. ಇಷ್ಟನ್ನು ಹೇಳ್ತಾ
ಹೊಸ ಯೂಟ್ಯೂಬರ್ಸ್ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ಮುಂದೆ ಮಾತಾಡೋಣ.